ಕೊಡುವ ಸಮಾವೇಶದಲ್ಲಿ ಹೈ ಡ್ರಾಮಾ ಮುಂದುವರೆದಿದೆ. ಸಂಗನಬಸವ ಸ್ವಾಮೀಜಿ ಭಾಷಣ ಮಾಡೋ ಸಂದರ್ಭದಲ್ಲೇ ಕರೆಂಟ್ ಕಟ್. ಮನಗುಳಿ ಮಠದ ಸಂಗನಬಸವ ಶ್ರೀಗಳು ಮಾತಾಡುವಾಗ ಈ ಘಟನೆ ನಡೆದಿದೆ. ಸಂಗನಬಸವ ಶ್ರೀಗಳ ಭಾಷಣದ ವೇಳೆ ಕೆಲವರು ಫ್ಯೂಸ್ ತೆಗೆದಿದ್ದಾರೆ ಅನ್ನೋದು ಮಾಹಿತಿ. ಶ್ರೀಗಳ ಭಾಷಣದ ವೇಳೆ ಮೈಕ್ ಆಫ್ ಆಗಿದ್ದಕ್ಕೆ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ಫ್ಯೂಸ್ ತೆಗೆದಿರೋದನ್ನ ನೀವು ನೋಡ್ತಾ ಇದ್ದೀರಿ. ಫ್ಯೂಸ್ ತೆಗೆದು ಪಕ್ಕಕ್ಕಿಟ್ಟಿದ್ದಾರೆ. ಕೊನೆಗೆ ಆಫ್ ಫ್ಯೂಸ್ ಅನ್ನ ಹಾಕಿ ಕಾರ್ಯಕ್ರಮ ಮತ್ತೆ ಆರಂಭ ಆಯಿತು. ಭಾಷಣ ಮತ್ತೆ ಶುರುವಾಯಿತು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಫ್ಯೂಸ್ ತೆಗೆದು ಪಕ್ಕಕ್ಕಿಟ್ಟಿದ್ರು. ಸಂಗನಬಸವ ಶ್ರೀ ಭಾಷಣ ಮಾಡೋವಾಗ್ಲೇ ಫ್ಯೂಸ್ ತೆಗೆದು ಪಕ್ಕಕ್ಕಿಟ್ಟಿದ್ದಾರೆ. ಗುರುಗಳದು ನನ್ನ ಮಹಂತ ಶಿವಾಚಾರ್ಯ ಅವ್ರ ಗುರುಗಳದೊಂದು ಪುಣ್ಯಾರಾಧನೆ ಇದೆ. ನಮ್ಮ ಕಡೆ ಪುಣ್ಯಾರಾಧನೆ ಅಂತೇವೆ. ಪುಣ್ಯತಿಥಿ ಇದೆಯಾ, ಪುಣ್ಯತಿಥಿ ಇರೋದ್ರಿಂದ ಮೇ 13ಕ್ಕೆ, ಮೇ ಅಂದ್ರೆ ಏಪ್ರಿಲ್ 30ಕ್ಕೆ ಪುರಾಣ ಪ್ರಾರಂಭ ಇದೆ. ಅದ್ರ ಸಲುವಾಗಿ ಅವ್ರಿಗೆ ಸಂಕಲ್ಪ ಮಾಡ್ಕೊಂಡು ಗದಿಗೆ ಕಾಯಿಗೆ ಹೊಡ್ಕೊಂಡು ಹೋಗ್ಬೇಕಂತೇಳಿ ನಾನು ಅದನ್ನ 2 ದಿವಸ ಹಿಂದೆ ವಿಚಾರ ಮಾಡಿದ್ದೆ. ಅಲ್ಲಿಂದ ಎಲ್ಲರೂ ಇಲ್ಲ ಸಾಗಿಸ್ದಂಗೆ ಹಿಂಗಿದೆ ಅಂದ್ರೆ ಸರಿ ಬರ್ತೇನೆ ತಿಳ್ಕೊಂಡು ಅದಕ್ಕೆ ಬಂದಿದ್ದೆ. ಅಲ್ಲ ಮಾಡಿದ್ದು ನೀವು ಮಾಧ್ಯಮದಲ್ಲಿ ನೀವು ಅವ್ರ ಹರ ಜಾತ್ರೆಯಲ್ಲಿ ನೋಡಿದ್ರೆ ಗೊತ್ತಾಗ್ತೈತೆ. ನೀವು ಅವ್ರ ಫೇಸ್ಬುಕ್ ಲೈವ್ಗಳು ನೋಡಿ. ಈಗ ನಾನು ಹೇಳಿದ್ದೇನಿಲ್ಲ, ಅದನ್ನೇ ವೇದಿಕೆ ಮುಖಾಂತರ ಹೇಳಿ ಹೊಳ್ಳಿ ಹೇಳುವುದಿಲ್ಲ. ಬಂದಿರತಕ್ಕಂಥ ಅತಿಥಿಗಳನ್ನು ಯಾವ ರೀತಿ ಸ್ವಾಗತ ಮಾಡ್ಕೋಬೇಕು, ಗೌರವ ಕೊಡಬೇಕು, ಕರಿಬಾರ್ದು, ಕರೆದಿಂದ ಅಗೌರವ ಮಾಡಬಾರ್ದು. ಈಗ ನಾವು ನಿಮ್ಮನ್ನು ಮಠಕ್ಕೆ ಕರೆದಿತ್ತೇವೆ, ಈ ಎದ್ದು ಹೋಗಪ್ಪ ಅಂದ್ರೆ ಸ್ವಾಮೀಜಿ ಎದಕ್ಕೆ ಕರೆದಿರಿ ಅಂತ ನೀವೇ ಕೇಳ್ತೇವೆ. ಹಂಗೆ ಮತ್ತು ಅವ್ರು ಅವಮಾನ ಮಾಡಿದ್ದು ನಾನು ಹೇಳಿದ್ದೇನೆ ನಿಮ್ಗೆ. ಅವ್ರಿಗಿಂತನೂ ನನಗೆ ಹಕ್ಕಿದೆ ಈ ಮಠಕ್ಕೆ. ಸ್ವಾಮೀಜಿ ನಡೆ ಬಗ್ಗೆ ನೋಡ್ರಿ, ಅವ್ರ ವೈಯಕ್ತಿಕ ವಿಚಾರವನ್ನು ನಾನು ಹೇಳಕ್ ಇಚ್ಛೆ ಪಡಲ್ಲ. ಅದನ್ನು ನೀವು ಮಾಧ್ಯಮದವ್ರು ಈ ತಿಂಗಳಾನುಗಟ್ಟಲೆ ಅವ್ರ ಬಗ್ಗೆ ಹೇಳಿದ್ರೆ ಅವ್ರ ನಡೆ ಬಗ್ಗೆ ಅವ್ರ ವೈಯಕ್ತಿಕ ವಿಚಾರ ನಾನೇನು ವ್ಯಕ್ತಪಡಿಸೋದು. ವೈಯಕ್ತಿಕ ಅಲ್ಲ ಸ್ವಾಮೀಜಿ, ಅಂದ್ರೆ ಮಠದಲ್ಲಿ ನಡೀತಾ ಇರೋದು ಸಮಾಜಕ್ಕೆ ಭಕ್ತರಿಗೆ ಏನು ಸಂದೇಶ ಕೊಡ್ತಾ ಇದೆ ಅಂತ. ಯಾರು ನಾನು ರೀ? ಅಲ್ಲ ನೀವು ಅಲ್ಲ ಸರ್, ಈ ವಚನಾನಂದ ಸ್ವಾಮೀಜಿ ಅವರು. ನೋಡ್ರಿ, ಸಮಾಜದ ಜನ ಈಗ ಒಂದು ಶಾಸ್ತ್ರ ಐತಿ. ಪುರಾಣ ಹೇಳೋರ್ಕಿಂತನೂ ಪುರಾಣ ಕೇಳೋರು ಭಾಳ ಜಾನ್ರು. ಪುರಾಣ ಹೇಳೋರ್ಕಿಂತನೂ ಪುರಾಣ ಕೇಳೋರು ಜಾನ್ರು. ಅವ್ರಿಗೆ ಅನ್ಸಿದ್ದೈತೆ ಪುರಾಣ ಹೇಳೋರಿಗೆ ನಾನೇ ಶಾನೆ ಅಂತೇಳಿ. ಕೇಳೋರು ಭಾಳ ಜಾನ್ ಇರ್ತಾರ. ಹಂಗೆ ಮಠಕ್ಕಾಗಿರ್ತಕ್ಕಂಥ ಸ್ವಾಮೀಜಿಯವ್ರು ನಾವೇ ದೊಡ್ಡವರು, ನಾವೇ ಜಾನ್ರು ಅನ್ನೋಕ್ಕಿಂತನೂ ಎಲ್ಲರನ್ನು ಪ್ರೀತಿಯಿಂದ ಅಪ್ಕೊಂಡು ಹೋಗೋದು ಪ್ರತಿಯೊಬ್ಬ ಮಠಾಧೀಶರ ಕರ್ತವ್ಯ. ನನ್ನ ಆದಿಯಾಗಿ ಹೇಳಕತ್ತೀನಿ ನಾನು, ಅವ್ರದ್ದು ಹೇಳ ನನ್ನ ಆದಿಯಾಗಿ ನಾನು ಹೇಳಕತ್ತೀನಿ. ನೋಡ್ರಿ, 5 ಬಳ ಶುದ್ಧ ಅದಾವ್ರಿ. ಪ್ರಸಾದ ಮಾಡಾಗ 5 ಬಳ ಶುದ್ಧ ಆಗ್ತಾವ. ಸಮಾಜ ದೊಡ್ಡ ಸಮಾಜ ಐತಿ ಇದು, ಪಂಚಮಸಾಲಿ ಸಮಾಜ. ಕೋಟಿ ಗಟ್ಲೆ ಐತಿ ಅಲ್ರಿ. ಒಂದೇ ಮನ್ಯಾಗ 3 ಮಂದಿ ಅಣ್ತಂಬ್ರ ಇದ್ರಂದ್ರ ಅನ್ನಗ ದೊಡ್ಡ ಮನೆ ಕೊಟ್ರ, ತಮ್ಮಗ ಸಣ್ಣ ಮನೆ ಕೊಟ್ರ ಭೇದ ಭಾವ ಆಕತಿ. ಇನ್ನೊಬ್ಬಂಗೆ ಪ್ಲಾಟ್ ಕೊಟ್ರ ಅದನ್ನೇನು ಮಾಡ್ತಾರೆ, ಒಂದೇ ಮನೆಯಂತೂ ಹೊಡ್ಯಾಕಾಗಲ್ಲ. ಸಮಾಜ ದೊಡ್ಡದೈತಿ. ಹಿಂಗಾಗಿ ಕೆಲವು ಭಕ್ತರು ಅವ್ರ ಕಡೆ ಇರ್ತಾರೆ, ಕೆಲವು ಟ್ರಸ್ಟಿ ಕಡೆ ಇರ್ತಾರೆ, ಕೆಲವು ಮನೆಗಳು. ನನ್ನ ದಾವಣಗೆರೆ ಹರಿಹರ ಭಾಗದ ನನ್ನ ಭಕ್ತರು ಅದಾರ. ಇಲ್ಲಿ 25 ಮನೆ ಇದಾವ. ನಾನು ಲೀಗಲ್ ಭಕ್ತರು ಬೇರೆ. ಪ್ರಸ್ತುತ ಏನಾಗ್ತಾ ಇದೆ ಅನ್ನೋದು ಭಕ್ತರ ಕನ್ಫ್ಯೂಷನ್ ಆಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಆರೋಪಗಳ ಮೇಲೆ ಆರೋಪ, ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರೊಂದಕ್ಕೆ ಹೇಳಿದ್ರೆ ಇವರು ಮತ್ತದಕ್ಕೊಂದು ಟಾಂಗು. ಇವಾಗ ಲೆಕ್ಕ ಕೊಡೋ ಸಮಾವೇಶ ಏನಾಗ್ತಾ ಇದೆ? ನೋಡಿ, ಪಂಚಮಸಾಲಿ ಸಮುದಾಯ ಒಂದು ಪೊಲಿಟಿಕಲ್ ವೋಟ್ ಬ್ಯಾಂಕ್ ಆಗಿ ಗುರುತಿಸ್ಕೊಂಡಿದ್ದು ಕಳೆದ ಒಂದು 8-10 ವರ್ಷಗಳಲ್ಲಿ. ಅಲ್ಲಿವರೆಗೆ ಇಡೀ ಒಂದು ಪಂಚಮಸಾಲಿ ಅಂತಕ್ಕಂಥ ಹೆಸರು ತೆಗೆದುಕೊಳ್ತಾ ಇದ್ದರೂ ಕೂಡ ಪೊಲಿಟಿಕಲಿ ಆ್ಯಕ್ಟಿವ್ ಇರಲಿಲ್ಲ. ಯಾವಾಗ 2 ಮಠಗಳು ಅಸ್ತಿತ್ವಕ್ಕೆ ಬಂದು, 2 ಸ್ವಾಮೀಜಿಗಳು ಬಂದರು, ಕೂಡಲ ಸಂಗಮ ಪೀಠ ಮತ್ತು ಹರಿಹರದ ಪೀಠ ಬಂತು, ಅದಾದಮೇಲೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಇರ್ಬೋದು, ಪಂಚಮಸಾಲಿಗಳಿಗೆ ಹೆಚ್ಚು ಟಿಕೆಟ್ ಪ್ರಾಶಸ್ತ್ಯದಿಂದ ಹಿಡಿದು ಪೊಲಿಟಿಕಲ್ ಪವರ್ವರೆಗೆ ಶೇರನ್ನು ಕೇಳಲಿಕ್ಕೆ ಆರಂಭಿಸಿದರು.
ಆದರೆ ಏಕಾಏಕಿ ಎರಡೂ ಮಠದ ಒಟ್ಟಾರೆ ಟ್ರಸ್ಟಿಗಳು ಮತ್ತು ಸ್ವಾಮೀಜಿಗಳ ನಡುವೆ ನಡೀತಾ ಇರತಕ್ಕಂಥ ಕಿತ್ತಾಟ ಏನಿದೆ, ಕೂಡಲ ಸಂಗಮದಲ್ಲೂ ನಾವು ಇದನ್ನು ನೋಡಿದ್ವಿ, ಈಗ ಹರಿಹರ ಪೀಠದಲ್ಲೂ ನೋಡ್ತಿದ್ದೀವಿ. ಇಡೀ ಪಂಚಮಸಾಲಿ ಹೋರಾಟ, ಮೀಸಲಾತಿ ಹೋರಾಟ, ಅದರ ಕಾಸನ್ನು ನನಗನ್ಸುತ್ತೆ ನೀರಲ್ಲಿ ಹೋಮ ಮಾಡೋದಂಗೆ ಆಗಿದೆ. ಯಾಕಂದರೆ ಟ್ರಸ್ಟಿಗಳು ಮತ್ತು ಸ್ವಾಮೀಜಿಗಳು ಕುಳಿತುಕೊಂಡು 4 ಗೋಡೆಗಳ ಮಧ್ಯೆ ಬಗೆಹರಿಸ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಕರಣ ಇದು. ಇದು ಟೆಲಿವಿಷನ್ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ವಿರುದ್ಧ ಇನ್ನೊಬ್ಬರ ವಿರುದ್ಧ ಮಗದೊಬ್ಬರು ಮುಗಿಬೀಳ್ತಾ, ಇವತ್ತಂತರೂ ಯಾರೋ ಮಾತಾಡ್ತಾ ಇದ್ದಾಗ ಹೋಗಿ ಗಲಾಟೆ, ಯಾವುದೋ ಶ್ರೀಗಳು ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಫ್ಯೂಸ್ ತೆಗೆದಿರ್ತಕ್ಕಂಥ ಘಟನೆ ಏನಿದೆ, ಇದು ಯಾವ ರೀತಿ ಅಂದರೆ ಯಾವ ದಿಕ್ಕಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟದಿಂದ ಹಿಡಿದು ಪಂಚಮಸಾಲಿ ಪಂಚಮಸಾಲಿ ಪೀಠ ಅಸ್ತಿತ್ವಕ್ಕೆ ಬಂದಿದ್ದು ಹೆಂಗೆ? ಚಿತ್ರದುರ್ಗ ಶ್ರೀಗಳು ಎಲ್ಲ ಸಮುದಾಯಕ್ಕೂ ಸ್ವಾಮೀಜಿಗಳನ್ನು ನೇಮಿಸಲಿಕ್ಕೆ ಆರಂಭಿಸಿದ ನಂತರ ಪಂಚಮಸಾಲಿಗಳಿಗೂ ಕೂಡ 2 ಪೀಠಗಳು ಬೇಕು ಅನ್ನುವ ಕಾರಣಕ್ಕೋಸ್ಕರ ಕೂಡಲ ಸಂಗಮದಲ್ಲೊಂದು ಮತ್ತು ಮೊದಲು ಹರಿಹರದಲ್ಲೇ ಇತ್ತು, ನಂತರ ಜಯಮೃತ್ಯುಂಜಯ ಶ್ರೀಗಳು ಹೋಗಿ ಕೂಡಲ ಸಂಗಮದಲ್ಲೂ ಒಂದು ಪೀಠ ಸ್ಥಾಪಿಸಿದರು. ಅದಾದಮೇಲೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಒಂದು ಪೀಠ ಸ್ಥಾಪನೆ ಆಯಿತು. ಹೀಗಿರುವ ಸಂದರ್ಭದಲ್ಲಿ ನೋಡಿ, ಸ್ವಾಮೀಜಿಗಳು ಭಾರತೀಯ ಸಮಾಜದಲ್ಲಿ, ಅದರಲ್ಲೂ ಹಿಂದೂ ಸಮಾಜದಲ್ಲಿ ಯಾಕೆ ಅವ್ರಿಗೊಂದು ರೀತಿಯ ಪ್ರಾಶಸ್ತ್ಯ ಇರುತ್ತಂದರೆ, ಸರ್ವಸಂಗ ಪರಿತ್ಯಾಗಿಗಳು, ಸನ್ಯಾಸವನ್ನು ಸ್ವೀಕರಿಸಿ ಕಾವಿ ಬಟ್ಟೆಯನ್ನು ಧರಿಸಿ ಧರ್ಮ ಪ್ರಚಾರವನ್ನು ಮಾಡ್ತಿರ್ತಕ್ಕಂಥವ್ರು. ಅದರಲ್ಲೂ ಲಿಂಗಾಯತ ಸ್ವಾಮೀಜಿಗಳು ಅವರ ಒಂದು ಕೊಡುಗೆ ಅಪಾರವಿದೆ. ಉತ್ತರ ಕರ್ನಾಟಕದ ಭಾಗದಿಂದ ನಾನು ಕೂಡ ಬರ್ತೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಲಿಂಗಾಯತ ಮಠಾಧಿಪತಿಗಳು ಕಟ್ಟಿರ್ತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇಲ್ಲದೆ ಹೋಗಿದ್ದರೆ ಈ ಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಅತ್ಯಂತ ಹಿಂದುಳಿದ ಪ್ರದೇಶವಾಗಿತ್ತು ಒಂದು ಕಾಲದಲ್ಲಿ. ನಂತರದ ಸಂದರ್ಭದಲ್ಲಿ ಶಿಕ್ಷಣದ ದೃಷ್ಟಿಯಿಂದ ಇವತ್ತು ಬಹಳ ಬೆಳಗಾವಿ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆವರೆಗೆ ನಾವು ಯಾವ ರೀತಿಯಲ್ಲಿ ಲಿಂಗಾಯತ ಮಠ ಮತ್ತು ಸಂಸ್ಥೆಗಳು ಕೆಲಸ ಮಾಡಿದ್ದನ್ನು ನಾವು ನೋಡ್ತಿದ್ದೀವಿ. ಹಾಗಿರುವಾಗ ದೀಸ್ ಆರ್ ಆಲ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಅಂತ ಅನಿಸುತ್ತೆ. ಯಾಕೆಂದರೆ ಒಂದು ಕಡೆ ಸನ್ಯಾಸಿಗಳ ಬಗ್ಗೆ ಇರತಕ್ಕಂಥ, ನಾನು ಬರೀ ಸನ್ಯಾಸಿಗಳಂತ ಹೇಳ್ತಾ ಇಲ್ಲ, ರಾಜಕಾರಣ, ನಮ್ಮ ಪತ್ರಿಕೋದ್ಯಮದಿಂದ ಹಿಡಿದು ಎಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಫ್ರ್ಯಾಟರ್ನಿಟಿಗಳು ತಮ್ಮ ಸ್ಟ್ಯಾಂಡರ್ಡನ್ನು ಕಳೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಕ್ಕೆ ದಾರಿದೀಪವಾಗಬೇಕಾಗಿರ್ತಕ್ಕಂಥ ಸ್ವಾಮೀಜಿಗಳು ಕೂಡ ಈ ರೀತಿಯಾಗಿರ್ತಕ್ಕಂಥ ಗದ್ದಲ ಗಲಾಟೆಗಳಲ್ಲಿ ಟ್ರಸ್ಟಿಗಳ ಜೊತೆ ನಡೆದಿರ್ತಕ್ಕಂಥ ಇದು ಲೆಕ್ಕ ಕೊಡಬೇಕೋ ಇಲ್ವೋ ಈ ರೀತಿಯ ಗದ್ದಲ ಗಲಾಟೆ ಏನು ನಡೀತಾ ಇದೆ, ಇದು ಸಮಾಜದ ದೃಷ್ಟಿಯಿಂದ ಒಳ್ಳೆಯ ಸಂಗತಿಯಲ್ಲ. ಸೊಸೈಟಿ ಇನ್ ಜನರಲ್, ಪಂಚಮಸಾಲಿ ಕಮ್ಯುನಿಟಿ ಇನ್ ಪರ್ಟಿಕ್ಯುಲರ್, ನನಗನ್ಸುತ್ತೆ ಇದರಲ್ಲಿ ದೊಡ್ಡ ಮಟ್ಟದ ಸೆಟ್ಬ್ಯಾಕನ್ನು ಅನುಭವಿಸಿವೆ. ಕೆಲವೇ ವರ್ಷಗಳ ಹಿಂದೆ ಇಲ್ಲ ಪಂಚಮಸಾಲಿ ಸಮುದಾಯಕ್ಕೆ ರಾಜಕೀಯ ನಾಯಕತ್ವ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾತನಾಡ್ತಿದ್ದ ಸ್ವಾಮೀಜಿಗಳು ಇವತ್ತು ತಮ್ಮದೇ ಸಮುದಾಯದ ಟ್ರಸ್ಟಿಗಳ ಜೊತೆ ಕಿತ್ತಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರಾದರೂ ಸಮುದಾಯದ ಹಿರಿಯರು ಕುಳಿತುಕೊಂಡು ಇಬ್ಬರನ್ನೂ ಕೂಡಿಸ್ಕೊಂಡು ನೋಡಿ, ಈಗ ಲೆಕ್ಕ ಹೇಗೆ ಕೊಡಬೇಕು ಕೊಡಬಾರ್ದು ಅಂತಕ್ಕಂಥದ್ದು ಇಷ್ಟು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕಾದ ವಿಷಯ ಅಲ್ಲ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಪ್ರತಿ ವರ್ಷ ಲೆಕ್ಕ ಕೊಡಬೇಕಾಗತ್ತೆ, ಜನರಲ್ ಬಾಡಿ ಮೀಟಿಂಗ್ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ನನಗೂ ಅನಿಸುತ್ತೆ ಈ ಟ್ರಸ್ಟ್ಗಳು ಮತ್ತು ಸ್ವಾಮೀಜಿಗಳು ಪರಸ್ಪರ ಕುಳಿತುಕೊಂಡು ಬಗೆಹರಿಸ್ಬೋದಾಗಿರ್ತಕ್ಕಂಥ ಪ್ರಕರಣ ಆಗಿತ್ತು. ಬಟ್ ಇದೊಂದು ಹೆಜ್ಜೆ ಮುಂದೆ ಹೋಗಿದೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ಹೇಳಿಕೆಗಳನ್ನು ನೋಡಿದಾಗ ಇದು ಈ ಕೂಡಲೇ ಶಾಂತವಾಗ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರಶಾಂತ್, ಶತಾಯುಷಿಗಳು ಮತ್ತು ಸಿದ್ದೇಶ್ವರರ ಸೇವೆಗಳನ್ನು ಈ ರಾಜ್ಯ ಕಂಡಿದೆ. ಇಂತಹ ಮಹಾನ್ ಶ್ರೀಗಳನ್ನು ಕಂಡ ರಾಜ್ಯ ಇದು. ಆದರೆ ಇಲ್ಲಿ ಒಂದಂತೂ ಹೌದು, ಹಿಂಗಿದ್ದೊಂದು ಗೊಂದಲ ಬಂದಿದೆ ಅಂದರೆ ಸಮ್ ಪರ್ಸ್ನಲ್ ಅಜೆಂಡಾ ಇಸ್ ದೇರ್ ಅನ್ನೋದಂತೂ ಸ್ಪಷ್ಟವಾಗುತ್ತೆ. ಅದು ಅಧಿಕಾರ ಆಗಿರಬಹುದು, ಹಣ ಆಗಿರಬಹುದು, ಎನಿಥಿಂಗ್ ಕ್ಯಾನ್ ಬಿ. ಇವ್ರು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾರೆ ಅಂತ, ಮಠಗಳ ಬಗ್ಗೆ ಎಂಥ ಭಕ್ತಿ ಹೊಂದಿದ್ದಾರೆ ಭಕ್ತರು. ಇವ್ರು ಈ ರೀತಿ ಮಾಡೋದ್ರಿಂದ ಮಠಗಳ ಬಗ್ಗೆ ಇರೋ ಭಕ್ತಿ ಕಡಿಮೆ ಆಗೋದ್ರಲ್ಲಿ ಏನು, ನಾಳೆ ಒಂದು ಮಠ ಅಂತ ಹೇಳಿದ್ರೆ ಯಾಕೆ ಗೌರವಿಸ್ತಾರೆ? ಭಾವನ, ಎಲ್ಲವೂ ಮಠಗಳ ಹೋದಾದರೂ ಕೂಡ ಸಿದ್ದೇಶ್ವರ ಶ್ರೀಗಳನ್ನು, ಸಿದ್ಧಗಂಗಾ ಶ್ರೀಗಳ ಜೊತೆ ಈ ಮಠಗಳನ್ನು ಕಂಪೇರ್ ಮಾಡ್ತಕ್ಕಂಥದ್ದು ನನಗನ್ಸುತ್ತೆ ಸಮಂಜಸವಾಗಿರ್ತಕ್ಕಂಥ ಕ್ರಮ ಅಲ್ಲ. ಯಾಕೆಂದರೆ ಅವ್ರಿಗೂ ಸಿದ್ದೇಶ್ವರ ಶ್ರೀಗಳೆಲ್ಲ ದೇ ಆರ್ ಫ್ರಮ್ ಡಿಫ್ರೆಂಟ್ ವರ್ಲ್ಡ್. ಅವು ಕೋಟಿಗೊಬ್ಬ ಹುಟ್ಟತಕ್ಕಂಥ ಸಂತರು, ಶರಣರು. ಹಾಗಾಗಿ ಅವರ ಜೊತೆ ಈ ಮಠಗಳನ್ನು ಇವ್ರನ್ನೆಲ್ಲ ಕಂಪೇರ್ ಮಾಡ್ತಕ್ಕಂಥದ್ದು ಸಮಂಜಸ ಅನಿಸಲ್ಲ. ಆದರೆ ಒಂದು ಮಾತಂತೂ ನಿಶ್ಚಿತವಾಗಿ ಹೇಳಬಹುದು, ಈ ರೀತಿಯ ಗದ್ದಲ ಗಲಾಟೆಗಳನ್ನು ಮಾಡಿಕೊಂಡ್ರೆ ಸಮಾಜ ಪರ್ಟಿಕ್ಯುಲರ್ ಸಮುದಾಯ, ಪಂಚಮಸಾಲಿ ಸಮುದಾಯಕ್ಕೆ ಹೆಚ್ಚು ನಷ್ಟವೇ ಹೊರತು
ಇದು ಟೆಲಿವಿಷನ್ ಚಾನೆಲ್ಗಳಲ್ಲಿ ಇದು ದಿನಂಪ್ರತಿ ರಂಪಾಟ, ಕೂಗಾಟ, ಚೀರಾಟ. ಇನ್ನೊಬ್ರು ಯಾರೋ ಸ್ವಾಮೀಜಿ ಬರ್ತಾರೆ, ಟ್ರಸ್ಟಿಗಳ ಲೆಕ್ಕ ಕೊಡ್ತೀವಿ ಅಂತಾರೆ, ಇವರು ಭಕ್ತರು ಹೋಗಿ ಅಲ್ಲಿ ಗಲಾಟೆ ಮಾಡ್ತಾರೆ. ಟೆಲಿವಿಷನ್ ಚಾನೆಲ್ಗಳಲ್ಲಿ ಬಗೆಹರಿಸ್ಬೋದಾಗಿರ್ತಕ್ಕಂಥ ವಿಷಯ ಅಲ್ಲ ಇದು. 4 ಗೋಡೆಗಳ ಮಧ್ಯೆ ಸಮುದಾಯದ ಹಿರಿಯರು ಅನ್ಸ್ಕೊಂಡಿರ್ತಕ್ಕಂಥವ್ರು ಯಾರಿದ್ದಾರೆ, ರಾಜಕಾರಣಿಗಳ ಸಹಿತವಾಗಿ ಪಂಚಮಸಾಲಿ ಸಮುದಾಯದಿಂದ ನಾಯಕತ್ವವನ್ನು ಬಯಸಿರ್ತಕ್ಕಂಥವ್ರು ಎಲ್ಲಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೂಡ ಕೇಳಬೇಕಾಗತ್ತೆ. ಹೀಗಿರುವಾಗ ಅಲ್ಲಿ ಒಂದು ಗಲಾಟೆ ನಡೆದಿದೆ, ಇಲ್ಲೊಂದು ಗಲಾಟೆ ನಡೆದಿದೆ. ಯಾರನ್ನೂ ಬ್ಲೇಮ್ ಮಾಡ್ತಕ್ಕಂಥ ಪ್ರಶ್ನೆ ಬರಲ್ಲ. ಈಗ ಸ್ವಾಮೀಜಿ ತಪ್ಪು, ಟ್ರಸ್ಟ್ ಇದು ತಪ್ಪು, ಕೋರ್ಟ್ ಮೇ ಡಿಸೈಡ್, ನಾವು ಅದನ್ನು ಡಿಸೈಡ್ ಮಾಡಿ ಹೇಳಲಿಕ್ಕಾಗಲ್ಲ. ಆದರೆ ಇದು ಬಹಿರಂಗ ಎಲ್ಲವನ್ನೂ ಕೂಡ ಇತ್ತೀಚೆಗೆ ಸಮಾಜದಲ್ಲಿ ಒಂದು ವಿಚಿತ್ರ ಪ್ರವೃತ್ತಿ ಬೆಳೀತಾ ಇದೆ. ಪ್ರತಿಯೊಂದು ಕ್ಯಾಮ್ರಾದ ಎದುರುಗಡೆ ತಂದು ಬಗೆಹರಿಸ್ಕೊಳ್ಬೋದು ಅಂತಕ್ಕಂಥ ಒಂದು ಮನೋಭಾವ ಇದೆ. ಇದು ಸಮುದಾಯಕ್ಕೆ ಒಳ್ಳೆಯದನ್ನೇನು ಮಾಡಲ್ಲ. ನೋಡಿ, ಇದರಲ್ಲಿ ಏನಾಗಿದೆ ಅಂತಂದರೆ, ಇವ್ರು ಲೆಕ್ಕ ಕೇಳಿದ್ದಾರೆ. ನನಗನ್ಸುತ್ತೆ ಈಗ ಟ್ರಸ್ಟಿಗಳಿಗಿರ್ತಕ್ಕಂಥ ಸಂಕಟ ಏನು ಅಂತಂದರೆ, ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅದನ್ನು ನೀವು ಬಹಿರಂಗವಾಗಿ ಲೆಜ್ಜರ್ಗಳಲ್ಲಿ ಬರೀಲಿಕ್ಕಾಗಲ್ಲ. ನೋಡಿ, ಅಂದರೆ ಇವತ್ತಿನ ಮಠಗಳಿಗೆ ಹರಿದು ಬರ್ತಕ್ಕಂಥ ದುಡ್ಡು ಯಾರ್ದು? ಅತಿ ಹೆಚ್ಚು ರಾಜಕಾರಣಿಗಳು ಕೊಡ್ತಾರೆ. ಆ ರಾಜಕಾರಣಿಗಳು ವೈಟಲ್ಲಿ ಕೊಡ್ತಾರ? ನಾನು ತುಂಬ ಇದರ ಜನರ ಜೊತೆ ಮಾತಾಡಿದ್ದೀನಿ, ಇದರ ಅಧ್ಯಯನ ಕೂಡ ಮಾಡಿದ್ದರಿಂದ ಇದನ್ನು ನಾನು ಭಾಳ ಗಟ್ಟಿಯಾಗಿ ಹೇಳಬಲ್ಲೆ. ಅವರು ಬ್ಲ್ಯಾಕಲ್ಲಿ ಕೊಟ್ಟಿರ್ತಾರೆ, ಇವರು ಅದನ್ನು ಚಾರ್ಟರ್ಡ್ ಅಕೌಂಟೆಂಟ್ ಕಡೆ ಲೆಕ್ಕ ಮಾಡಿಸಿ ನಿಮಗೆ ಜೆರಾಕ್ಸ್ ಕಾಪಿ ಹಂಚೋಕ್ಕಾಗಲ್ಲ. ಇವರು ಇಷ್ಟು ಕೋಟಿ ಕೊಟ್ಟರು, ಅವರು ಅಷ್ಟು ಕೋಟಿ ಕೊಟ್ಟರು ಅಂತಕ್ಕಂಥದ್ದು. ಇದು 4 ಗೋಡೆಗಳ ಮಧ್ಯೆ ಬಗೆಹರಿಬೇಕಾಗಿರ್ತಕ್ಕಂಥ ಪ್ರಶ್ನೆ. ಬಟ್ ಇದು ಬಗೆಹರಿತಾ ಇಲ್ಲ. ಸ್ವಾಮೀಜಿಗಳಿಗೆ ಟ್ರಸ್ಟ್ ಮೇಲೆ ನಂಬಿಕೆ ಇಲ್ಲ, ಟ್ರಸ್ಟ್ಗಳಿಗೆ ಸ್ವಾಮೀಜಿ ಮೇಲೆ. ಇದು ಇವತ್ತು ನಾವು ಟೆಲಿವಿಷನ್ ಚಾನಲ್ ಇದರಿಂದ ಇದು ನೋಡಿದ್ದು. ನಾನು ಭಾಳ ಕಾಲೇಜಲ್ಲಿದ್ದಾಗ ಹುಬ್ಳಿ 3000 ಮಠದ ವಿವಾದ ರಣಾಂಗಣ ಆಗಿತ್ತಲ್ವ. ರುದ್ರಮುನಿ ಶ್ರೀಗಳು ಮತ್ತು ಆಗಿನ ಮುಜುಗಂ ಶ್ರೀಗಳ ನಡುವಿನ ಕಿತ್ತಾಟ, ಅದರಲ್ಲಿ ರಾಜಕಾರಣಿಗಳ ಪ್ರವೇಶ ರಣಾಂಗಣ ಆಗಿತ್ತು. ನೀವು ತುಮಕೂರಿಂದ ಶುರು ಮಾಡಿ ಬಹುತೇಕ ಮಠಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದೆ. ರೈಟ್. ಕೆಲವು ಕಡೆ ಸ್ವಾಮೀಜಿಗಳು ಉತ್ತರಾಧಿಕಾರಿಗಳಿಗೆ ಸಮಸ್ಯೆ ಇದೆ. ಈಗೀಗ ಸ್ವಾಮೀಜಿಗಳು ಟ್ರಸ್ಟಿಗಳ ಮಧ್ಯೆ ಸಮಸ್ಯೆ ಇದೆ. ಮಠ ಪರಂಪರೆ ಶುರುವಾಗಿದ್ದಕ್ಕೆ ಸಮಾಜಕ್ಕೆ ಒಂದು ರೀತಿಯ ದಿಕ್ಕನ್ನು, ದಿಸೆಯನ್ನು ನೀಡಬೇಕು ಅಂತಕ್ಕಂಥದ್ದು. ತ್ರಿವಿಧ ದಾಸೋಹದ ಕಾರಣದಿಂದಾಗಿ ಮಠಗಳು ಬಂದವು. ಲಿಂಗಾಯತ ಮಠಗಳಂತರೂ ಕೂಡ ಶಿಕ್ಷಣ, ಅನ್ನ ಮತ್ತು ಪ್ರಸಾರದ ದೃಷ್ಟಿಯಿಂದ, ಅದರ ಶಿಕ್ಷಣ ಮತ್ತು ಆಹಾರ, ಆರೋಗ್ಯದ ದೃಷ್ಟಿಯಿಂದ ತ್ರಿವಿಧ ದಾಸೋಹಗಳನ್ನು ಮಾಡಿ ಈ ಮಠಗಳು ಕೋಟ್ಯಾಂತರ ಜನರಿಗೆ ದಾರಿದೀಪಗಳಾಗಿವೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ದಿಕ್ಕು ತಪ್ತಾ ಇವೆ. ಇದು ಸಮಾಜದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಒಂದು ಸೊಸೈಟಿ, ಇನ್ನೊಂದು ಪಂಚಮಸಾಲಿ ಸಮುದಾಯಕ್ಕೂ ಕೂಡ ಈ 2 ಮಠಗಳಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಒಳ್ಳೆಯದನ್ನಂತರೂ ಏನೂ ಮಾಡಲ್ಲ. ಹಿಂದೊಮ್ಮೆ ಇದೇ ವಚನಾನಂದ ಶ್ರೀಗಳು ಬಹಿರಂಗ ವೇದಿಕೆಯಲ್ಲಿ ಯಡಿಯೂರಪ್ಪನವ್ರಿಗೆ ಹೇಳಿದರು, ನೀವು ಮುರುಗೇಶ್ ನಿರಾಣಿಯವ್ರನ್ನ ತೆಗೆದುಕೊಳ್ಳಿಲ್ಲ ಅಂದರೆ ಅಂತ. ಇವತ್ತೇನು ಮಾಡ್ತಿದ್ದೀರಿ ನೀವು? ಇವತ್ತು ಪಂಚಮಸಾಲಿ ಮೀಸಲಾತಿ ಹೋರಾಟ ಮಾಡಿದ್ರಿ ಎಲ್ಲರೂ ಸೇರಿ. ಇವತ್ತು ನಿಮ್ಮ ಪಂಚಮಸಾಲಿಗಳಲ್ಲೇ ಯಾವ ಪರಿ ಕಿತ್ತಾಟ ಅದು? ರೈಟ್. ಹಾದಿ ಬೀದಿ ಜಗಳ ಆಗಿದೆ ಇವಾಗ. ಎಸ್, ವಾಪಸ್ ಬರ್ತೀನಿ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.